ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫಾರ್ ಯು ಚಾನಲ್. ನೆಲಮಂಗಲ ಟು ತುಮಕೂರು ನ್ಯಾಷನಲ್ ಹೈವೇಯಿಂದ ಜಸ್ಟ್ 500 ಮೀಟರ್ ಡಿಸ್ಟೆನ್ಸಲ್ಲಿ 30/40 ರೆಂಟಲ್ ಇನ್ಕಮ್ ಬರುವಂತಹ ಮನೆ ಸೇಲ್ಗಿದೆ. ಫುಲ್ ಅಡ್ರೆಸ್ ಬಂದು ಬೃಂದಾವನ ಲೇಔಟು, ಅರಿಶಿನಕುಂಟೆ, ನೆಲಮಂಗಲ, ತುಮಕೂರು ರೋಡು. 30/40 ಏಕಹತ್ತ, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರ್ಗಳು. ಈ ಮನೆಯ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕನ್ನೋಗಿದ್ದರೆ ಫುಲ್ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು ನೆಲಮಂಗಲ ಬೃಂದಾವನ ಲೇಔಟು ಅರಿಶಿನಕುಂಟೆ ಹತ್ರ ಏನಿದೆಯಲ್ವ, ಅಲ್ಲಿ 30/40 ರೆಂಟಲ್ ಇನ್ಕಮ್ ಬರುವಂತಹ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದು ವೆಸ್ಟ್ ಫೇಸ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಡೋರ್ ಆಗಿರುತ್ತೆ. 2 BHKದು ಟೋಟಲ್ 3 ಮನೆಗಳು, 1 BHKದು ಒಂದಿದೆ. ಲಕ್ಸುರಿ ಆಗಿದೆ. 30/40 ಏಕಹತ. ಮನೆ ಆಪೋಸಿಟೇ ನಮಗೆ 30 ಫೀಟ್ ರಸ್ತೆ ಇದೆ. ಇನ್ನೊಂದು ಸಲ ಅಡ್ರೆಸ್ ಹೇಳ್ತೀನಿ. ತುಮಕೂರು ರೋಡು, ಅರಿಶಿನಕುಂಟೆ, ನೆಲಮಂಗಲ, ಬೃಂದಾವನ ಲೇಔಟು. 30/40 ರೆಂಟಲ್ ಇನ್ಕಮ್ ಬರುವಂತಹ ಮನೆ. 2 BHKದು 3, 1 BHKದು 1. ಫ್ರಂಟ್ ಎಲಿವೇಷನ್ ನೋಡಿದ್ದೀರಾ? ಒಳಗಡೆ ಹೋಗ್ತಾಯಿದ್ದೀನಿ. CNC ಗೇಟ್ ಕೊಟ್ಟಿದ್ದಾರೆ ಮತ್ತು ಪಾರ್ಕಿಂಗ್ ಲೇಔಟು. 3 ಕಾರ್ಗಳು ನಿಲ್ಲಿಸ್ಕೋಬೋದು. ಇಲ್ಲಿ ಎದುರುಗಡೆಗೆ ಒಂದು, ಅಲ್ಲಿ ಮುಂದ್ಗಡೆ ಒಂದು, ಅದ್ರ ಹಿಂದ್ಗಡೆ ಒಂದು. ಟೋಟಲ್ 3 ಕಾರ್ಗಳು ನಿಲ್ಲಿಸ್ಕೊಂಡು ಒಂದೊಂದು 2 ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ಪಾರ್ಕಿಂಗ್ ಟೈಲ್ಸ್ ನೋಡ್ತಾ ಇದ್ದೀರಾ? 1/1 ಸೆರಾಮಿಕ್ ಟೈಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಪ್ಯಾನ್ ಮಾಡಿ ತೋರಿಸಿದರೆ ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಗ್ಯಾಸ್ ಪ್ರಾವಿಷನ್ನ ಮಾಡಿದರೆ 2 ಸಿಲಿಂಡ್ರನ್ನ ಇಟ್ಕೋಬಹುದು. ಫುಲ್ ವಾಲ್ ಕ್ಲ್ಯಾಂಡಿಂಗ್ 2/4 ವೆಟ್ರಿಫೈಡ್ ಟೈಲ್ಸು. ಈ ಕಡೆ ಎಲ್ಲ ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಮೀಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತಿನ್ನೇನಿದೆ, ಇಲ್ಲಿ ಸಂಪ್ ಇದೆ, ಬೋರ್ವೆಲ್ ಇದೆ, ಮೇಂಟೆನೆನ್ಸ್ ಈಸಿ. ನೋಡ್ತಾ ಇದ್ದೀರಾ? CCTV ಕ್ಯಾಮ್ರಾ ಪ್ರಾವಿಷನ್ ಎಲ್ಲ ನಿಮ್ಗೆ ಅಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ಒಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಪಾರ್ಕಿಂಗ್ ಲೇಔಟು. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪ್ರತಿಯೊಂದು ಮನೆಗೂ UPS ಪಾಯಿಂಟ್ ಕೂಡ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು CMC ವಾಟರ್ ಕನೆಕ್ಷನ್ ಇಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ಜಸ್ಟ್ ಮೀಟರ್ನ ನೀವು ತೊಗೋಬೇಕಾಗುತ್ತೆ. ಲೈಕ್ ಇದು ಒಂದು ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಲೇಔಟು. ಈ ಪಾರ್ಕಿಂಗ್ ಲೇಔಟಲ್ಲಿ ಮತ್ತೆ ನಮಗೆ 1 BHK ಇದೆ. ತೋರಿಸ್ಕೊಡ್ತೀನಿ. ಈ ಕಡೆಯಿಂದ ಹೋಗಬೇಕು. ಇದು ನಾರ್ತ್ ಫೇಸು ಡೋರ್ ಕೊಟ್ಟಿದ್ದಾರೆ. PVC ಫಾಲ್ ಸೀಲಿಂಗು, ಸ್ಪಾಟ್ ಲೈಟು, ಸ್ಲೈಡಿಂಗ್ ವಿಂಡೋ ಎಲ್ಲ ಒಳಗಡೆಯಿಂದ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀವಿ ನಾವು ಮನೆಗೆ. 30/40 ಅಲ್ವಾ, ಕಂಪಲ್ಸರಿ ಸೆಟ್ ಬ್ಯಾಕ್ ಬಿಡಲೇಬೇಕು. ಹಾಗಾಗಿ ಎಲ್ಲ ಮನೆಗೂ ನಿಮಗೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾರ್ತ್ ಫೇಸು 1 BHK ರೆಂಟಲ್ ಪರ್ಪಸ್ಸು. 12,000 13,000 ರೂಪಾಯಿ ಒಂದು ಅಂದಾಜು ಪ್ರಕಾರ ಹೇಳ್ತಾ ಇದ್ದೀನಿ ಬರುತ್ತೆ ಈ ಮನೆಗೆ. ಟೀಕುಡ್ ಡೋರು, ವಾಸ್ಕಲೆಲ್ಲ. ಇದು ಹಾಲು. ಹಾಗೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ಸಿಂಪಲ್ಲಾಗಿ. ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ ಈ ಕಡೆಯೂ ಇದೆ, ಈ ಕಡೆಯೂ ಇದೆ. 1 BHK ಇದ್ರೂ ಕೂಡ ವೆಂಟಿಲೇಷನ್ಗೆ ಯಾವುದೇ ಥರದ್ದು ತೊಂದರೆ ಇಲ್ಲ. ಈಸಿಯಾಗಿ ಗಾಳಿ ಬೆಳಕು ಒಳಗಡೆ ಬರುತ್ತೆ. ಸರಿನಾ? ಈಗ TV ಕ್ಯಾಬಿನೆಟ್ ಆಪೋಸಿಟಿಂದ ನೀವು ನೋಡ್ತಾ ಇದ್ದೀರಾ? ನೀವು ಸೋಫಾ 2 ಇದ್ದರೆ ಇಲ್ಲಿ, 3 ಇದ್ದರೆ ಇಲ್ಲಿ ಆರಾಮಾಗಿ ಹಾಕೋಬೋದು. 5 ಸೀಟರ್ ಇರುವಂತಹ ಸೋಫಾ ಹಾಕೋಬೋದು. ಮತ್ತು ಇಲ್ಲಿ ನನಗೆ ಇಷ್ಟ ಆಗಿರೋದಂದರೆ 1 BHKಗೂ ಕೂಡ ಡ್ಯೂಪ್ಲೆಕ್ಸ್ ಮನೆಗಳಿಗೆ ಏನು ಪೂಜಾ ರೂಮ್ ಕೊಡ್ತಾರಲ್ಲ ಆ ಥರ ಕೊಟ್ಟಿದ್ದಾರೆ ಇವರು. ನೋಡಿ, ಡ್ಯೂಪ್ಲೆಕ್ಸ್ ಮನೆಗೆ ಇಷ್ಟೇ ಕೊಡೋದು. ಒಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಆ ಥರ 1 BHKಗೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್ 2 BHKಗೆ ಯಾವ ಥರ ಕೊಟ್ಟಿರ್ತಾರೆ ಅಂತ. ಎಲ್ಲ ಟೀಕುಡ್ಡು. ಹಾಗೆ ಇಲ್ಲಿ ಕಿಚನ್ ರೂಮ್, ಅಡುಗೆ ಮನೆ ಇದೆ, ಮತ್ತು ಕಾಮನ್ ಟಾಯ್ಲೆಟ್ ಬರುತ್ತೆ, ಬೆಡ್ರೂಮ್ ಇದೆ. ಇಲ್ಲಿ ನಿಮಗೆ ಆಪ್ಷನ್ ಇದೆ, ಹ್ಯಾಂಡ್ ವಾಶ್ ಬೇಕಾದ್ರೆ ಇಟ್ಕೋಬೋದು ಅಥವಾ ವಾಷಿಂಗ್ ಮಿಷಿನ್ ಬೇಕಾದ್ರೂ ಇಟ್ಕೋಬೋದು. ಇನ್ಲೆಟು ಇದೆ, ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಕೂಡ ಇದೆ. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟು, ಇಲ್ಲಿ ಫ್ರಿಜ್ನ ಇಟ್ಕೋಬೋದು, ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಹಾಗೆ ವೆಂಟಿಲೇಷನ್ಗೆ ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಇದೆ, ಅಲ್ಲೂ ಕೂಡ ಇದೆ. ಅಲ್ಲಿ ಪಕ್ಕ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಹಾಗಾಗಿ ಟಾಟ್ಪಲ್ ಹಾಕಿ ಮುಚ್ಚಿದರೆ ಬೆಳಕು ಕಟ್ಟಾಗಿದೆ. ಅದು ತೆಗೆದ್ರೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಕಿಚನ್ ಸ್ಲ್ಯಾಬ್ L ಶೇಪಲ್ಲಿ ಕೊಟ್ಟಿದ್ದಾರೆ. 1 BHKಗೆ ಸಾಫ್ಟ್ ಕ್ಲೋಸರ್ ಟ್ಯಾಂಡಮ್ ಬಾಕ್ಸ್ಗಳನ್ನ ಕೊಟ್ಟಿರುವಂಥದ್ದು. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಇದೊಂದು ಅಡುಗೆ ಮನೆಯ ಲುಕ್ಕು 1 BHKದು. ಬಾತ್ರೂಮ್ ಬಗ್ಗೆನೂ ಅಷ್ಟೇ ಸ್ಪೇಷಿಯಸ್, ತುಂಬ ದೊಡ್ಡದಾಗಿದೆ. 2/4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಕ್ರಾಸ್ ಗ್ಲಾಸ್ ಕೊಟ್ಟಿದ್ದಾರೆ ಮತ್ತು ಎಕ್ಸಾಸ್ಟ್ ಫ್ಯಾನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಗುಡ್ ಒನ್. ಹಾಗೆ ಇಲ್ಲಿ ಬೆಡ್ರೂಮ್ ಇದೆ. ಬೆಡ್ರೂಮ್ ನೋಡ್ತಾ ಇದ್ದೀರಾ? ಕಿಂಗ್ ಸೈಜ್ಗಿಂತ ದೊಡ್ಡದಾದ ಮಂಚ ಇಲ್ಲಿ ಆರಾಮಾಗಿ ಹಾಕೋಬೋದು. 1 BHK ಅನ್ನೋದು
ಒಂದು ರೂಮು, ಕಿಚನ್ನು, ಹಾಲ್ಗೆ. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ ಬರುತ್ತೆ, ಸ್ಲೈಡಿಂಗ್ ವಿಂಡೋ UPVC ವಿತ್ ಮಸ್ಕಿಟೋ ಲೇಯರು. ವಾರ್ಡ್ರೋಬರ್ ಮಾತ್ರ ತುಂಬಿಸ್ಕೊಟ್ಬಿಟ್ಟಿದ್ದಾರೆ, ಸಾಕಾಗಿದೆ. ಟೋಟಲ್ 6 ಓಪನ್ ಡೋರ್ ವಾರ್ಡ್ರೋಬರ್ ಬರುತ್ತೆ ಮತ್ತು ಓವರ್ ಹೆಡ್ ವಾರ್ಡ್ರೋಬರ್ ಬರುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಆರಾಮಾಗಿ ಕಿಂಗ್ ಸೈಜ್ ಕಾಟು ಹಾಕ್ಕೋಬೋದು. ಇಲ್ಲಿ ತುಂಬ ಜಾಗ ಇದೆ. ಇದು 1 BHK ಲುಕ್ ಆಗಿರುತ್ತೆ ಗೆಳೆಯರೆ. ಫಟಾಫಟ್ ಅಂತ ಮಾಡಿಬಿಡ್ತೀನಿ, ಮಳೆ ತುಂಬ ಬರ್ತಾಯಿದೆ ಇಲ್ಲಿ. ಹಾಗಾಗಿ ಗ್ರೌಂಡ್ ಫ್ಲೋರಲ್ಲಿ 3 ಕಾರು ಮತ್ತು 1 BHK, ಬೋರ್ವೆಲ್ಲು, ಸಂಪು, ಗ್ಯಾಸು, UPS, ಎಲೆಕ್ಟ್ರಿಕ್ಕು ಇಷ್ಟು ಕೊಟ್ಟಿರುವಂಥದ್ದು. ಲಿಫ್ಟ್ ಒಂದಿಲ್ಲ ಅನ್ನೋದು ಬಿಟ್ಟರೆ ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಡೌಟೇ ಇಲ್ಲ. ಇದು ನೋಡ್ತಿದ್ದೀರಾ, ಪಾರ್ಕಿಂಗ್ ಲೇಔಟ್ ಈ ಥರ ಇದೆ. ಹಾಂ, ಈಗ ನಾನು ಸ್ಟೇರ್ ಕೇಸಿಂದ ಹೋಗ್ತಾಯಿದ್ದೀನಿ. 3 ಅಡಿ ವೈಡ್ ಆಗಿದೆ. SS ರೇಲಿಂಗ್ಸ್ ಕೊಟ್ಟಿದ್ದಾರೆ, 304 ಗೇಜು. ಓಕೆನಾ. ಯಾರು ನೆಲಮಂಗಲದ ಹತ್ರ ರೆಂಟಲ್ ಪರ್ಪಸ್ ಬೇಕು ಅಂತ ಕೇಳ್ತಾ ಇದ್ರಲ್ಲ, ಅವರಿಗೋಸ್ಕರ ಹುಡ್ಕೊಂಡು ಬಂದು ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟೇ ಮಳೆ ಬಂದರೂ ನೋಡಿ, ಮೇಂಟೆನೆನ್ಸ್ ಈಸಿ, ಅದ್ರ ಪಾಡಿಗೆ ಅದು ಬರುತ್ತೆ ಹೋಗುತ್ತೆ, ಆ ಥರ ಇದೆ. ವೆಟ್ರ್ ಫೆಟಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಓನರ್ ಇರೋದಕ್ಕೋಸ್ಕರ ಫಸ್ಟ್ ಫ್ಲೋರಲ್ಲಿ 2 BHK ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತೋರಿಸ್ಕೊಡ್ತೀನಿ. ಮೇಲ್ಗಡೆ ಹೋಗೋದಕ್ಕೆ ಮತ್ತಿದು ಓನರ್ ಪರ್ಪಸ್ ಹೌಸ್. ನಾನು ಈ ಕಡೆಯಿಂದ ಒಂದು ಸ್ವಲ್ಪ ಕವರ್ ಮಾಡಿ ತೋರಿಸ್ತೀನಿ ರೀ. ನಿಮಗೆ ಸಪ್ರೇಟಾಗಿ ಪ್ರಾವಿಷನ್ ಏನಾದರೂ ಬೇಕು ಅಂತಂದರೆ ಅಲ್ಲಿ ಗೇಟ್ ಮಾಡ್ಕೊಂಡ್ಬಿಟ್ರೆ ಸಪ್ರೇಟಾಗಿ ಆ ಕಡೆ ಹೋಗ್ಬಿಡ್ತಾರೆ, ಈ ಕಡೆ ಬರ್ತಾರೆ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಓಕೆ, ನೋ ಪ್ರಾಬ್ಲಮ್. ಇದು ನಾರ್ತ್ ಫೇಸ್ ಡೋರು. ಓನರ್ ಇರೋದಕ್ಕೋಸ್ಕರ ಸಪ್ರೇಟಾಗಿ ಲಕ್ಸುರಿಯಾಗಿ ಮಾಡಿಕೊಟ್ಟಿರೋದು. PU ಪಾಲಿಷ್ ಮಾಡಿ ಕೊಟ್ಟಿರುವಂತಹ ಟೀಕ್ವುಡ್ ಮೇನ್ ಡೋರ್ ಆಗಿರುತ್ತೆ. 8 ಇಂಚಸ್ ವಾಸ್ಕಲ್ ಆಗಿರುತ್ತೆ. ಇದು ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಹೇಳ್ತೀವಿ. 4/6 ಇರುತ್ತೆ ಇದು. ನೆಕ್ಸ್ಟ್ ಲೆವೆಲ್ ಟೈಲ್ಸ್ ಇದು. ಇಟಾಲಿಯನ್ ಮಾರ್ಬಲ್ಗಿಂತ ಚೆನ್ನಾಗಿರುತ್ತೆ, ಡೌಟೇ ಇಲ್ಲ. ಆಪೋಸಿಟ್ ನೋಡ್ತಿದ್ದೀರಾ, TV ಕ್ಯಾಬಿನೆಟ್ಟು, PVC ಫಾಲ್ ಸೀಲಿಂಗ್ ಆ್ಯಂಡ್ POP ಫಾಲ್ ಸೀಲಿಂಗ್ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಹೆವಿ ಬಿಗ್ ಆಗಿರುವಂತಹ ಒಂದು TV ಕ್ಯಾಬಿನೆಟ್ಟು, ಹಾಲು. ಈಗ ನಾನು ನಿಮಗೆ ಆ ಕಡೆಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, L ಶೇಪ್ ಸೋಫಾನ ಆರಾಮಾಗಿ ಇಟ್ಕೋಬೋದು. ದೊಡ್ಡದ ಸೋಫಾ ಇದು. ಸ್ಲೈಡಿಂಗ್ UPVC ವಿಂಡೋನ ಕೊಟ್ಟಿದ್ದಾರೆ. ಚಿಕ್ಕದಾಗಿಲ್ಲ, ಸಕ್ಕ ದೊಡ್ಡದಾಗಿದೆ, ಡೌಟೇ ಇಲ್ಲ. ಮತ್ತು ಇಲ್ಲೇನಿದೆ, ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಗೆಳೆಯರೆ, ಇದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ಗಿಂತ ದೊಡ್ಡದ ಒಂದು ಮಂಚನ ಹಾಕ್ಕೋಬೋದು ಇಲ್ಲಿ. ಓವರ್ ಹೆಡ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಓಪನ್ ಡೋರ್ ವಾರ್ಡ್ರೋಬರ್ಗಳು. ಮಿಡ್ಲಲ್ಲಿ ಏನಿದೆಯಲ್ಲ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಮೇಲ್ಗಡೆ POP ಫಾಲ್ ಸೀಲಿಂಗು ಮತ್ತು ವಾರ್ಮ್ ಲೈಟ್ನ ಕೊಟ್ಟಿರೋದು. ಸಖತ್ ಕಾಂಬಿನೇಷನ್ ಅದು. ಚೌಕಟ್ಟಿಗೆ ನೋಡಿ ಫ್ರೇಮ್ ಎಲ್ಲ ಕೊಟ್ಟಿದ್ದಾರೆ, ವಿತ್ ಮಸ್ಕಿಟೋ ಲೇಯರ್ ಇರುತ್ತೆ. ಹಾಗೆ ನಮಗೆ ಒಂದು ಬಾಲ್ಕನಿ ಇದೆ. ಬಾಲ್ಕನಿ ಹೆವಿ ಬೇಗ್ ಓಪನ್ ಮಾಡಿ ತೋರಿಸ್ತೀನಿ. ಮತ್ತಿನ್ನೇನಿದೆ, ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಓವರ್ ಹೆಡ್ ವಾರ್ಡ್ರೋಬರ್. ಬಟ್ಟೆಗಳೇನಾದರೂ ಇದ್ದರೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ. ವಾಷಿಂಗ್ ಮಷಿನ್ನ ಬೇಕಾದ್ರೆ ಇಟ್ಕೋಬೋದು. ಇನ್ಲೆಟು ಔಟ್ಲೆಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದ್ರ ಸಂಬಂಧಪಟ್ಟ ವಸ್ತುಗಳು ಇಲ್ಲಿ ಇಟ್ಕೊಳ್ಳೋದಕ್ಕೆ. ಮತ್ತು ಇಲ್ಲೇ ಆಪೋಸಿಟಾಗಿ ಒಂದು ಬಾತ್ರೂಮ್. ಓನರ್ ಇರೋದಕ್ಕೆ ಮಾಡಿರುವಂಥದ್ದು ಇದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರ್ ಫಿಟ್ ಟೈಲ್ಸ್, ಟಾಪ್ ಟು ಬಾಟಮು, ಗ್ಲಾಸಿ ಫಿನಿಶಿಂಗು ಚೆನ್ನಾಗಿದೆ. ಬಾತ್ರೂಮ್ ಕೂಡ ಆ್ಯಂಟಿ ಸ್ಕಿಡ್ ಇದು. ಈಗ ಬಾಲ್ಕನಿ ಕೂಡ ಒಂದು ತೋರಿಸ್ಕೊಡ್ತೀನಿ. ಡೋರ್ನ ಕ್ಲೋಸ್ ಮಾಡ್ತೀನಿ. ಓಕೆ, ಬಾಲ್ಕನಿ ಮಾತ್ರ ತುಂಬ ದೊಡ್ಡದಾಗಿದೆ. ಲಾಕರ್ ಸಿಸ್ಟಮ್ ಎಲ್ಲ ಕೊಟ್ಟಿರುವಂಥದ್ದು. ನೋಡಿ, ಎದುರುಗಡೆಗೆ ಗಾಳಿ ಒಂದೇ ಸಲ ಬರಬಾರ್ದು ಒಳಗಡೆ ಅನ್ನೋಕ್ಕೋಸ್ಕರ CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಶೀಟ್ನ ಕೊಟ್ಟಿದ್ದಾರೆ, ವಿತ್ ವೆಟ್ರ್ ಫಿಟ್ ಟೈಲ್ಸು. ನೋಡಿ, ಇಲ್ಲಿ ಬೇಕಂದರೆ 4 ರಿಂದ 6 ಚೇರ್ಗಳು ಇಟ್ಕೊಂಡು ಕೂತ್ಕೋಬೋದು ಹೊರಗಡೆ. ಮೇಂಟೆನೆನ್ಸ್ ಈಸಿ. 2x4 ವೆಟ್ರ್ ಫಿಟ್ ಟೈಲ್ಸ್ ಹಾಕಿದ್ದಾರೆ. ವಾಲ್ ಕ್ಲೈಂಟಿಂಗು, PVC ಫಾಲ್ ಸೀಲಿಂಗು ವಿತ್ ಸ್ಪಾಟ್ ಲೈಟು. ಓಕೆ, ಚೆನ್ನಾಗಿದೆ ಇದು. ಹ್ಯಾಂಡಲ್ ಆಗಲಿ ಡೋರ್ಗಳಾಗಲಿ ಎಲ್ಲ ಕ್ವಾಲಿಟಿ ಆಗಿರೋದನ್ನೇ ಕೊಟ್ಟಿದ್ದಾರೆ. ಮತ್ತು ಏನಿದೆ, ಈ ಹಾಲಲ್ಲಿ ಬೆಡ್ರೂಮ್ನು ತೋರಿಸಿದೆ, ಈಗ ಹಾಲ್ ತೋರಿಸಿದೆ. ಅಡುಗೆ ಮನೆ ಎದುರುಗಡೆಗೆ ಅಡುಗೆ ಮನೆ ಇದೆ.
ನೋಡ್ತಾ ಇದ್ದೀರಾ, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂಥದ್ದು. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಅದು ಕ್ವಾಡ್ಸ್ ಆಗಿರುತ್ತೆ. ಸಾಫ್ಟ್ ಕ್ಲೋಸರ್ಸ್ ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿರುವಂಥದ್ದು. ಇಲ್ಲಿ ಜಿ ಪ್ರೊಫೈಲ್ ಇನ್ಸ್ಟಾಲ್ ಮಾಡಿದ್ದಾರೆ. ಎಷ್ಟೇ ವಸ್ತು ಇದ್ದರೂ ಈಸಿಯಾಗಿ ಮೇಲ್ಗಡೆ ಇಡಬಹುದು. ಅಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಅಲ್ಲಿ ಬರುತ್ತೆ. ಮೈಕ್ರೋವೇವ್ ಅಲ್ಲೆಲ್ಲ ಇಟ್ಕೋಬೋದು, ಈ ಕಡೆ ಎಲ್ಲ ಇಟ್ಕೋಬೋದು, ಆ ಥರ ಆಪ್ಷನ್ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈ ಪಾಯಿಂಟು, ಮತ್ತು ಇಲ್ಲಿ ಚಿಮ್ನಿ ಪಾಯಿಂಟು, ಇಲ್ಲಿ ಚಿಮ್ನಿ ಪಾಯಿಂಟು, ಅಲ್ಲಿ ಗ್ಯಾಸ್ ಪಾಯಿಂಟು. ತುಂಬ ಸರ್ಕ್ಯೂಟ್ಗಳಿದೆ. ನೀವು ಹಾಗಾಗಿ ಎಲ್ಲಿ ಬೇಕಾದರೂ ವಸ್ತುಗಳು ಎಷ್ಟೇ ಇದ್ರೂ ಇಟ್ಕೋಬೋದು, ಡೌಟೇ ಇಲ್ಲ. ಮತ್ತು ಇಲ್ಲಿದೆ ಪೂಜಾ ರೂಮ್ ಇದೆ. ಇಲ್ಲಿ ಪೂಜಾ ರೂಮು ನಿಮಗೆ ಕೆಳಗಡೆ 1 BHK ಆ ಥರ ತೋರಿಸಿದೆ. ಈಗ 2 BHK ಯಾವ ಥರದ್ದು ಕೊಟ್ಟಿದ್ದಾರೆ ತೋರಿಸಿ ನೋಡಿ. ಹಿಚ್ಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ. ಫ್ರೇಮ್ ಬಂದು ಟೀ ಕುಡ್ಡಲ್ಲಿ ಕೊಟ್ಟಿರುವಂಥದ್ದು. ಇಬ್ಬರು ಒಳಗಡೆ ಆರಾಮಾಗಿ ಕೂತ್ಕೋಬೋದು, 3 ಜನ ಕೂತ್ಕೋಬೋದು, ಡೌಟೇ ಇಲ್ಲ. 3 ಜನ ಕೂತ್ಕೊಂಡು ಪೂಜೆ ಮಾಡುವಂತಹ ಬಿಗ್ ಪೂಜಾ ರೂಮ್ನ ಸಿಗ್ತಾಯಿದೆ. ಪ್ಯೂರ್ ವೈಟ್ 2x4 ವೆಟ್ರಿಫೈಡ್ ಟೈಲ್ಸು. ಹಾಗೆ ಇಲ್ಲಿ ಸ್ಟ್ರಿಪ್ ಲೈಟಲ್ಲಿ ಮಾಡಿರುವಂತಹ ಹೋಮ್ ಪ್ಯಾಟ್ರನ್ ಸಿಗ್ತಾಯಿದೆ. ರೈಟ್, ಇದು ಮಿಡ್ಲಲ್ಲಿ ಪಿಲ್ಲರ್ ಡಿಸೈನ್ ಚೆನ್ನಾಗಿ ಬಂದಿದೆ, ಏನೋ ಡಿಫ್ರೆಂಟಾಗಿ ಲುಕ್ ಬರ್ತಾ ಇದೆ. ಹಾಗೆ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ, ವೆಂಟಿಲೇಷನ್ಗೆ ಯಾವುದೇ ಥರ ತೊಂದರೆ ಇಲ್ಲ ನೋಡಿ. ಇಲ್ಲೊಂದು ವಿಂಡೋ ಇದೆ, ಅಲ್ಲೊಂದು ವಿಂಡೋ ಇದೆ. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ 4ರಿಂದ 6 ಸೀಟ್ ಇರುವಂತಹ ಊಟದ ಟೇಬಲ್ಗಳು ಹಾಕ್ಕೊಂಡು ಬೇಕಾದ್ರೆ ಊಟ ಮಾಡ್ಕೋಬೋದು. ನಿಮಗೆ ಫ್ರಿಜ್ ಪಾಯಿಂಟ್ ಅಲ್ಲಿದೆ, ಈ ಕಡೆನೇ ಇದೆ, ಆ ಕಡೆನೇ ಇದೆ, ಸರಿನಾ. ಇದು ಕಾಮನ್ ಟಾಯ್ಲೆಟ್, ಇದು ಕಾಮನ್ ಬಾತ್ರೂಮ್. ದೊಡ್ಡದಾಗಿದೆ. ಇದು ಕಾಮನ್ ಬಾತ್ರೂಮು 2 BHKಗೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಮೌಂಟ್ ಕಮೋಡು, ನೆಕ್ಸ್ಟ್ ಲೆವೆಲ್, ಸರಿನಾ. ಇದು ಇಷ್ಟು ಇಲ್ಲಿ ಅಡುಗೆ ಮನೇಲಿ ಇರುವಂಥದ್ದು. ಆಲ್ಮೋಸ್ಟು ಯುಟಿಲಿಟಿ ಇದೆ, ಯುಟಿಲಿಟಿ ತೋರಿಸ್ಕೊಟ್ಟು ಬಿಡ್ತೀನಿ. ಹಾಗೆ ಫಿನ್ಸಿಂಗ್ ಮಾಡಿದ್ದಾರೆ, MS ಗ್ರೀನ್ಸು, ಮತ್ತು ಹ್ಯಾಂಡ್ ವಾಶ್ ಏರಿಯಾ ಅಥವಾ ಪಾತ್ರೆ ಗಿತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಚೆನ್ನಾಗಿದೆ. ಒಂದು ಲಕ್ಸುರಿ 2 BHK ಅಂತ ಹೇಳ್ಬೋದು ಇದು. ಹಾಗೆ ಕಾಮನ್ ಬೆಡ್ರೂಮ್ ಒಂದು ಕೂಡ ಪೆಂಡಿಂಗ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. POP ಫಾಲ್ ಸೀಲಿಂಗು, ಇಲ್ಲೂ ಕೂಡ ಕಿಂಗ್ ಸೈಜ್ ಹಾಕೊಳ್ಳೋ ಅಷ್ಟು ಸ್ಪೇಷಿಯಸ್ ಬೆಡ್ರೂಮ್ ಸಿಗುತ್ತೆ. ಹಾಗೆ ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ ವಿತ್ ಬಾರ್ಡರ್ ಇರುವಂಥದ್ದು. ಬಟ್ಟೆ ಬರೆ ಎಲ್ಲ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಇದು ರೂಮ್ ಅಂದರೆ ಇಷ್ಟ ಆಯಿತು. ಇದು ನೀವು ಬಾಡಿಗೆ ಕೊಡ್ತೀರಂದರೆ ನನಗೆ ಗೊತ್ತಿರೋ ಪ್ರಕಾರ ಈ ಏರಿಯಾದಲ್ಲಿ ಒಂದು 25 ಅಂದ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ 20ರಿಂದ 25 ಸಾವಿರ ರೂಪಾಯಿ. ಬಟ್ ಇದು ಮಾತ್ರ ಜಾಸ್ತಿಗೆ ಹೋಗುತ್ತೆ. ಇನ್ನು ನನ್ನ ಮೇಲ್ಗಡೆ 2 ಬೆಡ್ರೂಮ್ ಇದೆಯಲ್ಲ, ಅದು ತೋರಿಸ್ತೀನಿ. ಅದು 20ರಿಂದ 25ಕ್ಕೆ ಹೋಗೋದು. ಓಕೆನಾ. ದಿಸ್ ಈಸ್ ಓನರ್ಗೋಸ್ಕರ ಮಾಡಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಮನೆ. ಓಕೆ ಗೆಳೆಯರೆ, ಈಗ ನೀವು ಏನು ನೋಡಿದಿರಲ್ಲ, ಆ್ಯಸ್ ಇಟ್ ಈಸ್ 2 BHK. ಮೇಲ್ಗಡೆ ಇನ್ನೂ 2 ಮನೆಗಳು ಬರುತ್ತೆ, ಆಲ್ಮೋಸ್ಟ್ ಸೇಮ್ ಟು ಸೇಮು. ಬಟ್ ಇಂಟೀರಿಯರ್ ವರ್ಕಲ್ಲಿ ಸ್ವಲ್ಪ ಬಾಡಿಗೆ ಕೊಡೋದಲ್ವ, ಲಕ್ಸುರಿಯಾಗಿ ಕೊಟ್ಟಿಲ್ಲ, ನಾರ್ಮಲಾಗಿ ಕೊಟ್ಟಿದ್ದೀವಿ. ಅದೇ ಥರ ತೋರಿಸ್ಕೊಡ್ತೀನಿ ನಾನು ನಿಮಗೆ, ನೀವು ಚೆಕ್ ಮಾಡ್ಕೊಳ್ಳಿ ಅಂತೆ. ಇನ್ವೆಸ್ಟ್ ಮಾಡೋದರಿಗೆ ಹೇಳಿ ಮಾಡಿಸಿರುವಂಥ ಮನೆ. ಒಂದು ಓನರ್ ಇದ್ದು ಒಂದು ಬಾಡಿಗೆ ಬೇಕಪ್ಪ ಅನ್ನೋರಿಗೆ ಒಳ್ಳೆ ಮನೆ ಅಂತ ಹೇಳ್ಬೋದು ನಾನು. ಓಕೆ, ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಏನಿದೆಯಲ್ಲ ಅದೇ ಬರುತ್ತೆ. ನೋಡಿ, ಟೀ ಗುಡ್ ಡೋರೇ ಕೊಟ್ಟಿರೋದು, ಬೇರೆ ಯಾವುದಲ್ಲ. ಟೀ ಗುಡ್ಡೆ ಮೇನು ವಾಸ್ಕಲಲ್ಲಿ 8 ಇಂಚಸ್ ಕೊಟ್ಟಿದ್ವಿ, ಇಲ್ಲಿ 6 ಇಂಚಸ್ ಬರುತ್ತೆ ಅಷ್ಟೇ. ಯಾಕೆಂದರೆ ಬಾಡಿಗೆ ಮನೆಗೆ ನಾವು ಲಕ್ಸುರಿಯಾಗಿ ಕೊಡೋಕ್ಕಾಗಲ್ಲ, ಎಲ್ಲ ಬಾಡಿಗೆಗೆ ಬಂದು ಹಾಳು ಮಾಡಿ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾರೆ ಅಷ್ಟೇ. ಡಿಸೈನ್ ಮಾತ್ರ ಸೇಮ್ ಇರುತ್ತೆ, ಇಂಟೀರಿಯರ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಒಂದು ಬಿಗ್ TV ಕ್ಯಾಬಿನೆಟು, POP ಫಾಲ್ ಸೀಲಿಂಗು, ಇಲ್ಲಿ ಗ್ರ್ಯಾನೈಟು, ಅಲ್ಲಿ ಸ್ಮಾರ್ಟ್ ಮಾರ್ಬಲ್ನ ಕೊಟ್ಟಿದ್ವಿ ಅಷ್ಟೇ. ಡಿಫ್ರೆನ್ಸು ಫ್ಲೋರಿಂಗಿಗೆ ಇದೊಂದು ಡಿಫ್ರೆನ್ಸ್ ಇದೆ. ಹಾಗೆ ನಾನು TV ಕ್ಯಾಬಿನೆಟ್ ಆಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಪ್ಲ್ಯಾನಿಂಗಲ್ಲಿ ಯಾವುದೇ ಥರದ ಚೇಂಜಸ್ ಇರೋಲ್ಲ, ಸೇಮ್ ಟು ಸೇಮ್ ಇರುತ್ತೆ. ಎಲ್ ಶೇಪ್ ಸೋಫಾನ ಹಾಕ್ಕೋಬೋದು. ವಿಂಡೋ UPVC ಸ್ಲೈಡಿಂಗ್ ವಿಂಡೋ ಬರುತ್ತೆ. ಹಾಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಗೊತ್ತಾಯ್ತಲ್ಲ, ಮಾರ್ಬಲ್ಗೂ ಗ್ರಾನೈಟ್ಗೂ ಇರೋ ಡಿಫ್ರೆನ್ಸ್ ಇಷ್ಟು ಕಾಣಿಸ್ತಾ ಇದೆ. ಬಟ್
ಇಂಟೀರಿಯರ್ ವರ್ಕ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಬರುತ್ತೆ, ಅಂದರೆ ಕ್ವಾಲಿಟಿ ವೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಚೆನ್ನಾಗಿದೆ, ಡೌಟೇ ಇಲ್ಲ. ಪೇಂಟಿಂಗಲ್ಲೂ ಸ್ವಲ್ಪ ಚೇಂಜಸ್ ಇದೆ. ಎಷ್ಟೆಷ್ಟು ಪಾಯಿಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಅದೇ ಥರ ಬಂದಿದೆ. 20,000 to 25,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಬಾಡಿಗೆ ಬರುತ್ತೆ. ಇಲ್ಲಿ ಒಂದು ಓನರ್ ಇದ್ದು ನೀವು ಲೋನ್ ಮೇಲೆ ಬೇಕಾದ್ರೆ ಮನೆ ತೊಗೊಂಡ್ರೆ ಈಸಿಯಾಗಿ ಬಾಡಿಗೆಯಿಂದ ಬರುವಂತಹ ದುಡ್ಡು ಲೋನ್ಗೆ ಕಟ್ಟಬಹುದು, ನನ್ನ ಒಪಿನಿಯನ್ನು. ಇಲ್ಲೂ ಅದೇ ಥರ ನೋಡಿದ್ರಲ್ಲ, ಸೇಮ್. ಓಕೆ, ಡೋರ್ ಓಪನ್ ಮಾಡಿದ ತಕ್ಷಣ ಇದು ಕ್ಲೋಸ್ ಆಗಿಬಿಡುತ್ತೆ. ಹಾಗಾದರೆ ಈಗ ಕಿಚನ್ ರೂಮ್. ಈಗ ಟಿ ವಿ ಕ್ಯಾಮ್ರೆಟ್ ಪಕ್ಕ ನಮಗೆ ಅಡುಗೆ ಮನೆ. ಸೇಮ್ ಫ್ರೇಮ್ ತೋರಿಸಿದೆ ಅಲ್ವಾ ನಿಮಗೆ, ವುಡ್ ಪ್ಯಾಟ್ರನ್ನು. ಇಲ್ಲೂ ಅದೇ ಥರ ಕೊಟ್ಟಿದ್ದಾರೆ, ಜಸ್ಟ್ ಇಂಟೀರಿಯರ್ ವರ್ಕ್ ಇಲ್ಲಿ ಚೇಂಜ್ ಆಗಿದೆ ಸ್ವಲ್ಪ. ಓವರ್ ಹೆಡ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ, ಅಲ್ಲಿ ಚಿಮ್ನಿ ಪಾಯಿಂಟು, ಇಲ್ಲಿ ಗ್ಯಾಸು, ಈ ಕಡೆ ವಾಟರ್ ಪ್ಯೂರಿಫೈ. ಎಲ್ ಶೇಪ್ ಸ್ಲ್ಯಾಬು, ಸ್ಲೈಡಿಂಗ್ ಡ್ರಾಯರ್ ಏನಿದೆಯಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ, ಟ್ಯಾಂಟಮ್ ಬಾಕ್ಸ್ಗಳೆಲ್ಲ. ಹಾಗೆ ಇಲ್ಲಿ ಯುಟಿಲಿಟಿ ಇದೆ, ಮತ್ತು ಈ ಕಡೆ ಜಿ ಪ್ರೊಫೈಲರು, ಈ ಕಡೆ ಓವರ್ ಹೆಡ್ ವಾರ್ಡ್ರೋಬರು, ಡೈನಿಂಗ್ ಹಾಲ್ ಏರಿಯಾ, ಮತ್ತು ಇಲ್ಲಿ ಬಾತ್ರೂಮ್. ಲೈಕ್ ಈ ಥರ ಇರುವಂಥದ್ದು ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಕು, ಒಂದು ರೆಂಟಲ್ ಪರ್ಪಸ್ಗೆ ಇಷ್ಟು ಬೇಜಾನಾಯ್ತು. ಇದು ಕೂಡ ಒಂದು ಓನರ್ ಇರೋದಕ್ಕೆ ಏನಿದೆಯಲ್ಲ ಲಕ್ಸುರಿಯಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ. ಒಂದು ಫೀಲಿಂಗ್ ಇದೆ ಅದು. ಯುಟಿಲಿಟಿ ತೋರಿಸ್ಬೇಕಾ, ನೋಡಿದಿರಲ್ಲ, ಆಸ್ ಇಟ್ ಈಸ್ ಸೇಮ್ ಅದೇ ಥರ ಬರುತ್ತೆ. ಮತ್ತು ಇಲ್ಲೊಂದು ಕಾಮನ್ ಬೆಡ್ರೂಮ್ ಬರುತ್ತೆ ಅದಕ್ಕಿಂತ ಮುಂಚೆ. ಮತ್ತು ಇಲ್ಲಿ ಒಂದು ಪೂಜಾ ರೂಮು, ಸೇಮ್ 3 ಜನ ಕೂತ್ಕೊಳ್ಳೋ ಥರನೇ ಕೊಟ್ಟಿದ್ದಾರೆ. ಏನು ಚೇಂಜಸ್ ಇಲ್ಲ, ಪ್ಲ್ಯಾನಿಂಗ್ ಮಾತ್ರ ಕಾಂಪ್ರಮೈಸ್ ಆಗಿಲ್ಲ, ಸೇಮ್ ಕೊಟ್ಟಿದ್ದಾರೆ. ಇದು ಕಾಮನ್ ಬೆಡ್ರೂಮು. ನನಗೇನು ಅಷ್ಟು ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ಇದು 2ನೇ ಬೆಡ್ರೂಮು. ಈ ಥರದ್ದು ಇನ್ನೊಂದಿದೆ ಅಲ್ಲಿ, ಅದು ಕೂಡ ನಾನು ನಿಮಗೆ ಫಾಸ್ಟಾಗಿ ಒಂದು ರಿವ್ಯೂ ಮಾಡಿಬಿಟ್ಬಿಡ್ತೀನಿ, ನೋಡ್ಕೊಂಡ್ಬಿಡಿ ಅಂತೆ. ಡೌಟೇ ಇಲ್ಲ, ಚೆನ್ನಾಗಿದೆ ಗುರು ಏರಿಯಾ. ನಮಗೆ ಒಂದು ಅರ್ಧ ಕಿಲೋಮೀಟರು ಡಿಸ್ಟೆನ್ಸ್ ಇಲ್ಲ ತುಮಕೂರು ರೋಡು ಏನಿದೆಯಲ್ವಾ. ಇದು ಒಂದು ಲೇಔಟ್, ಇದು ಬೃಂದಾವನ ಲೇಔಟಲ್ಲಿ ಸೇಲ್ಗಿರೋದು ಇದೊಂದೇ, ಬೇರೆ ಎಲ್ಲರ ಸ್ವಂತಕ್ಕೋಸ್ಕರ ಮಾಡಿರುವಂಥದ್ದು. ಇನ್ವೆಸ್ಟ್ಮೆಂಟಿಗಾಗಲಿ, ಆಮೇಲೆ ಯಾರು ಹುಬ್ಬಳ್ಳಿ ಕಡೆಯಿಂದ, ದಾವಣಗೆರೆ ಕಡೆಯಿಂದ, ದುರ್ಗದ ಕಡೆಯಿಂದ ಜನ ನೋಡ್ತಾ ಇದ್ದೀರಾ, ದಾವಣಗೆರೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ಮನೆ ಬೇಕನ್ನೋರಿಗೋಸ್ಕರ ಹೇಳಿ ಮಾಡಿಸಿರೋ ಮನೆ, ಸರಿನಾ. ಈಗ ನಾನು 3rd ಫ್ಲೋರಲ್ಲಿ ಬಂದಿದ್ದೀನಿ. 3rd ಫ್ಲೋರಲ್ಲಿ ಇಲ್ಲೂ ಕೂಡ 2 BHK 3ನೇ ಮನೆ ತೋರಿಸ್ಕೊಡ್ತೀನಿ. ಸೇಮ್ ಟೀಕುಡ್ ಡೋರು ಆ್ಯಸ್ ಇಟ್ ಈಸು. ಮೇಲ್ಗಡೆಯಿಂದ ನಿಮಗೆ ರಸ್ತೆ ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ನೋಡಿ, ಬಿಗ್ ಹಾಲು, ಟಿ ವಿ ಕ್ಯಾಬಿನೆಟು, ಒಂದು ಬೆಡ್ರೂಮು, ಅಡುಗೆ ಮನೆ ಎಲ್ಲ ಅದೇ ಥರ ಬರುತ್ತೆ. ರೈಟ್, ಬಿಗ್ ಹಾಲು. ನಾನು ಜಾಸ್ತಿ ಹೇಳೋದಿಲ್ಲ, ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ನಾನು ಪ್ರತಿಯೊಂದು ಮನೆಯೂ ತೋರಿಸಿದ್ದೀನಿ. ಇದು ಮಾಸ್ಟರ್ ಬೆಡ್ರೂಮು, ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಾಲ್ಕನಿ ನೋಡಿದ್ದೀರಾ, ಆಲ್ಮೋಸ್ಟು ಅದೇ ಥರ ಬರುತ್ತೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ವಾರ್ಡ್ರೋಬರು, ಅದ್ರ ಪಕ್ಕದಲ್ಲೇ ಬಾತ್ರೂಮ್. ಓಕೆ, ಮತ್ತು ಇಲ್ಲಿ ಸೇಮ್ ಅದು ಆರ್ಚ್ ಏನು ಹೇಳಿದ್ನಲ್ಲ ಅದೇ ಕೊಟ್ಟಿದ್ದಾರೆ, ವುಡ್ ವರ್ಕು. ಎಲ್ ಶೇಪ್ ಕಿಚನ್ ಸ್ಲ್ಯಾಬು ಆ್ಯಸ್ ಇಟ್ ಈಸ್ ಸೇಮ್. ಓವರ್ ಹೆಡ್ ವಾರ್ಡ್ರೋಬರು, ಏನು ಹೇಳಲ್ಲ, ನೋಡ್ಕೊತಾ ಹೋಗಿ. ಸಾಫ್ಟ್ ಕ್ಲೋಸರ್ಸು, ವೆಂಟಿಲೇಷನ್ ಬಿಗ್ ವಿಂಡೋ, ಜಿ ಪ್ರೊಫೈಲರು. ಇಲ್ಲಿ ನಿಮಗೆ ಡೈನಿಂಗ್ ಹಾಲ್ ಏರಿಯಾ. ಹಾಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮು. ಕಾಮನ್ ಬಾತ್ರೂಮ್ ಮಾತ್ರ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ.
ಯುಟಿಲಿಟಿ ಇದೆ ನೋಡಿದ್ದೀರಾ. ಮತ್ತು ಇಲ್ಲಿ ಒಂದು ಪೂಜಾ ರೂಮು, ಕಾಮನ್ ಬೆಡ್ರೂಮು. ಪೂಜಾ ರೂಮ್ ಮಾತ್ರ ತುಂಬ ಇಷ್ಟ ಆಗೋಯಿತು. ಸಿಕ್ಕಾಪಟ್ಟೆ ದೊಡ್ಡದು ಕೊಟ್ಬಿಟ್ಟಿದ್ದಾರೆ. ದೇವ್ರ ಭಕ್ತರು, ನಿಜವಾದ ಭಕ್ತರಿಗೆ ನೆಮ್ಮದಿಯಿಂದ ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ, ಡೌಟೇ ಇಲ್ಲ. ಇದು ಥರ್ಡ್ ಮನೆ, ಮೂರನೇ ಮನೆಯ ಕಾಮನ್ ಬೆಡ್ರೂಮ್. ಇಲ್ಲಿ ವೆಂಟಿಲೇಷನ್, ಇದೊಂದು ಓಪನ್ ಮಾಡಿರಿ ಸಾಕು, ಬೇಜಾನ್ ಗಾಳಿ ಬರುತ್ತೆ. ನೋಡಿದ್ದೀರಲ್ವಾ. ರೈಟ್, ಈಗ ಟಾಪ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮೇಲ್ಗಡೆಯಿಂದ ಲೇಔಟ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಮಕೂರು ರೋಡು, ನೆಲಮಂಗಲ, ಅರಿಶಿನಕುಂಟೆ ಅಲ್ಲಿರುವಂತಹ ಬೃಂದಾವನ ಲೇಔಟು ಏನಿದೆಯಲ್ಲ, ಇದು ಲೇಔಟು ಚೆನ್ನಾಗಿದೆ, ಡಿಸೆಂಟಾಗಿದೆ. ಸಂಜೆಯ ಸಮಯ, ಪಿಲ್ಲರ್ಗಳೆಲ್ಲ ಬಿಟ್ಟಿದ್ದಾರೆ. ಫ್ಯೂಚರಲ್ಲಿ ಬೇಕು ಅಂದರೆ ರೈಸ್ ಮಾಡ್ಕೊಳ್ಳಿ. ಕಂಬಿಗಳೆಲ್ಲ ಕೊಟ್ಟಿದ್ದಾರೆ, ಬಟ್ಟೆನ ಒಣಗಾಕೊಳ್ಳಿ. ತೊಳ್ಕೊಳ್ಳೋದಕ್ಕೆ ಸ್ಪಾಟ್ನ ಬಿಟ್ಟಿದ್ದೀವಿ, ಕೈಯಿಂದ ಬಟ್ಟಿದ್ರೆ ಒಕ್ಕೊಳ್ಳಿ. ಅಲ್ಲಿ ಓವರ್ ಹೆಡ್ ರೂಮ್ ಇದೆ. 1,500 ಲೀಟರ್ ಇರುವಂತಹ 2 ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಫುಲ್ ಡೆವಲಪ್ ಆಗಿದೆ, ಸಿಕ್ಕಾಪಟ್ಟೆ ಮನೆಗಳು ಬಂದುಬಿಟ್ಟಿದ್ದಾವೆ. ಟವರ್ ಕಾಣಿಸ್ತಾ ಇದೆ, ಅದು ರೆಡ್. ಆ್ಯಕ್ಚುಲಿ ಗಾಡಿಗಳು ಇಲ್ಲಿದೆ, ಕಾಣಿಸಲು ಕತ್ಲಿದೆ ಆ್ಯಕ್ಚುಲಿ. ಓಕೆ, ನಮಗೆ ಅರ್ಧ ಕಿಲೋಮೀಟ್ರ್ ಅಷ್ಟೇ ಇರೋದು, ಮ್ಯಾಕ್ಸಿಮಮ್ ಅಲ್ಲ, ಅರ್ಧ ಕಿಲೋಮೀಟ್ರೇ ತುಮಕೂರು ರೋಡು. ಗೋಡೆ ಇದು 30-40 ರೆಂಟಲ್ ಇನ್ಕಮ್ ಬರುವಂತಹ ಮನೆ. ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರ್ಗಳು. 2 BHK 3, 1 BHK 1. ತಿಂಗಳಿಗೆ ಒಂದು 75,000 ರೂಪಾಯಿ ಅಂದ್ಕೊಳ್ಳಿ, ಎಲ್ಲ ಕೊಟ್ಟರೆ ಏಕಾತ. ಆಸ್ಕಿಂಗ್ ಪ್ರೈಸು 2 CR 35 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2,35,00,000 ಸ್ಲೈಟ್ಲಿ ನೆಗೋಷಿಯಬಲು. ಆಸಕ್ತರು ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ, ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಯಾರಾದರೂ ತೊಗೊಳ್ಳೋರಿಗೆ ಬೇಕಾದ್ರೆ ಶೇರ್ ಮಾಡಿ, ಅವ್ರಿಗಾದ್ರು ಯೂಸ್ಫುಲ್ ಆಗುತ್ತೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.